ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಟೈಮ್ ಬಂದು 11:18 11 ಕಾಲ ಆಯಿತು. ಇಲ್ಲಿಂದ ಓಡುವಂಥ ಸಮಯ ನೋಡಿ. ಇದೆ ಲೊಕೇಶನು. 3 ಟೆಂಟ್ ಇದೆ, 4 ಅಕೊಮಡೇಷನ್ ಈಚು. ಎಕ್ಸ್ಟ್ರಾ ನಾನು ಬಂದರೆ ಟೆಂಟ್ ಹಾಕ್ಕೊಡ್ತಾರೆ. ಸೊ ಇಲ್ಲೊಂದ ಎಲ್ಲ ಓಡೋಕೆ 2 ಗಾಡಿ, ಅವ್ರು 2 ಗಾಡಿ ಕ್ಲಚ್ ಪ್ಲೇಟ್ ಹೋಗಿದೆ. ಅವ್ರು ಆಲ್ರೆಡಿ ಮುಂದೆ ಹೋಗಿದ್ದಾರೆ ಬುಲೆರೋದಲ್ಲಿ ಗಾಡಿ ತೊಗೊಂಡು. ಓಕೆ, ನೋಡೋಣ, ನಾವು ಇಲ್ಲಿಂದ ಹೋಗೋಣ. ಸೊ ಸ್ಟೇಯಿಂದ ಹೊರಟಿದ್ದೀವಿ. ಅದು ಬೇರೆ ರೂಟ್ ಹೇಳಿದ್ದಾರೆ ಚೆನ್ನಾಗಿದೆ ಅಂತ, ಹೋಗಿ ಅಂತ. ಸೊ ಹಂಗೆ ಹೋಗ್ತಾಯಿದ್ದೀವಿ. ಸೊ ತುಂಬ ಚೆನ್ನಾಗಿತ್ತು. ಫುಡ್ ಅಂತೂ 5 ಸ್ಟಾರ್. ಸ್ಟೇನೂ ಚೆನ್ನಾಗಿದೆ, ಹಾಸ್ಪಿಟಾಲಿಟಿ ಚೆನ್ನಾಗಿದೆ, ಸ್ಟಾಫ್ ಎಲ್ಲ ಸಖತ್ ಫ್ರೆಂಡ್ಲಿ ಆಗಿರ್ತಾರೆ. ಬಟ್ ಏನು ಅಂದರೆ ಫ್ಯಾಮಿಲಿಗೆ ಸೆಟ್ ಆಗುತ್ತಾ ಇಲ್ವಾ ಗೊತ್ತಾಗ್ತಾಯಿಲ್ಲ ಅದು. ಯಾಕಂದರೆ ನಿಮಗೆ ಟೆಂಟ್ ಸ್ಟೇ ಅಲ್ವಾ, ಅಟ್ಯಾಚ್ಡ್ ಬಾತ್ರೂಮ್ ಆ ಥರ ಎಲ್ಲ ಏನಿರಲ್ಲ. ರೆಸ್ಟೋರೆಂಟಲ್ಲಿ 2 ಬಾತ್ರೂಮ್ ಕಟ್ಟಿದ್ದಾರೆ ವಿತ್ ಶವರು, ಲೈಕ್ ಸ್ನಾನಕ್ಕೂ ಸೇರಿ. ಸೊ ಅದು ನೀವು ಡಿಸೈಡ್ ಮಾಡ್ಕೋಬೇಕು. ಬಟ್ ಫ್ರೆಂಡ್ಸ್ಗೆ ಸಾಕಾದ, ಬೈಕರ್ಸ್ಗೆ ಒಳ್ಳೆ ಆಫ್ ರೋಡ್ ಮಾಡುವಂಥ ಬೈಕರ್ಸ್ ಇದ್ದರೆ ಬನ್ನಿ, ಸಾಕಾಗಿರುತ್ತೆ. ಎಂಜಾಯ್ ಮಾಡಿ, ಜಾಲಿ ಮಾಡಿ. ಸೊ ಎಲ್ಲ ಇಳಿಸಿದ್ದೀವಿ, ಕೆಳಗಡೆ ಬಂದಿದ್ದೀವಿ. ಇಲ್ಲಿಂದ ಏನು ಆಫ್ ರೋಡ್ ಇಲ್ಲ, ಆರಾಮಾಗಿ ಪೀಸಾಗಿ ಹೋಗೋಣ. ಸ್ವಲ್ಪ ಜನ ಎಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾವೊಂದು 7 ಜನ ಇಲ್ಲ ಇದ್ದೀವಿ, ನಾವೇ ಲಾಸ್ಟು. ಬನ್ನಿ ಹೋಗೋಣ. ವೆಲ್ಕಮ್ ಟು ಭದ್ರಾ ಟೈಗರ್ ರಿಸರ್ವ್. ಸೊ ಭದ್ರಾ ಟೈಗರ್ ರಿಸರ್ವ್ಗೆ ಎಂಟ್ರಿ ಆಗಿದ್ದೀವಿ. ಮುತ್ತೋಡಿ ಭದ್ರಾ ಟೈಗರ್ ರಿಸರ್ವಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಮುತ್ತೋಡಿ 3 ಕಿಲೋಮೀಟ್ರ್ ಇದೆ. ಯಾವುದಾದ್ರು ಅನಿಮಲ್ ಸೈಟಿಂಗ್ ಆದರೆ ಮಸ್ತಾಗಿರುತ್ತೆ. ಐಸಿಂಗ್ ಒಂದು ಕೇಕ್ ಥರ ಈ ಸರಿ. ಸೊ ನೋಡೋಣ. ರೋಡೆಲ್ಲ ತುಂಬ ಚೆನ್ನಾಗಿದೆ, ಚಿಕ್ಕದಾಗಿರ್ಬೋದು ಬಟ್ ತುಂಬ ಚೆನ್ನಾಗಿದೆ ರೋಡ್ಸು. ಅದೇ ಹುಷಾರಾಗಿರಬೇಕು. ಸಿಂಗಲ್ ಲೈನಲ್ಲಿ ಬೈಕರ್ಸ್ ಯಾರಾದರೂ ಬಂದರೆ ಸಿಂಗಲ್ ಲೈನ್ ಮೇಂಟೈನ್ ಮಾಡ್ಕೊಂಡು ಬನ್ನಿ. ಯಾಕಂದರೆ ಅಪೋಸಿಟಿಂದ ಕಾರ್ ಯಾವುದಾದ್ರು ಬಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಆರಾಮಾಗಿ ಬನ್ನಿ. ನೋಡಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಇದು. ಇದು ಸಫಾರಿನಾ ಇದು? ವೇ ಟು ಸಫಾರಿ. ನೋಡಿ, ಮುತ್ತೋಡಿ ಭದ್ರಾ ಟೈಗರ್ ರಿಸರ್ವ್ ಸಫಾರಿ ಎಲ್ಲ. ಮಳೆ ಬಂತು ಬೈ, ಬರೀ ಟೀಕು. ಅದು ಎಷ್ಟೆಷ್ಟು ಉದ್ದ ಇದೆ ನೋಡಿ. ನಂಗೆ ಸಾಕಾಗಿ ಬೆಳೆದಿದೆ. ಈಗ ಚಿಗುರ್ತಾ ಇದೆ ಎಲ್ಲ. ಇಲ್ಲೂ ಏನೋ ಎಂಟ್ರಿ ಇದೆ, ಜಾಗ್ರ 3. ಹೆಂಗಿದೆ ನೋಡಿ, ಆ ಕಡೆನೂ ಟೀಕು ಈ ಕಡೆನೂ ಟೀಕು, ಬರೀ ಟೀಕೆ. ಒಂದೇ ಒಂದು ಗಾಡಿನೂ ಇಲ್ಲ ಆಪೋಸಿಟಿಂದ. ಹುಷಾರಿಲ್ಲ, ಸ್ಲಶ್ ಇದೆ. ಸಿಮೆಂಟ್ ಆದರೆ ಮಣ್ಣು ರೋಡ, ಸಿಮೆಂಟ್ ರೋಡ ಗೊತ್ತಾಗ್ತಾ ಇಲ್ವ ಇದು ಫುಲ್ಲು. ಸ್ಟಾರ್ಟ್. ಏನು ಅಷ್ಟೊಂದು ಏನಿಲ್ಲ, ಬನ್ನಿ ಬೈ, ಬರ್ತಾರೆ ಆರಾಮಾಗಿ. ನಮ್ಮ ಬೆಂಗಳೂರಲ್ಲೂ ಕೆಲವೊಂದು ಕಡೆ ಹಿಂಗೆ ಇರೋದು, ಎತ್ತಾಗ ಯಾಕೆ ಕಾಲ ಕಟ್ಸ್ಕೊಂಡು. ಸಾಕಾಗಿರುತ್ತೆ. ಹೆಂಗಿದೆ ನೋಡಿ ವ್ಯೂ ಎಲ್ಲ, ಸಾಕಾದ ವ್ಯೂ, ಸಾಕಾದ ಆಫ್ ರೋಡ್. ಮಜಾ ಮಾಡೋದು. ಮಳೆ ಸ್ಟಾರ್ಟ್ ಆಯಿತು ಮತ್ತು ಇವು ನೋಡಿ ಹೆಂಗಿದೆ ಅಂತ, ಫುಲ್ಲು ಮಿಸ್ಟು, ಸಾಕಾಗಿದೆ.
ನೋಡಿ ಹೆಂಗಿದೆ ನೋಡಿ ವ್ಯೂಸ್ ನೋಡಿ, ಕಳೆದೋಗ್ಬಿಡ್ತೀರ. ಇವಾಗ ಈ ವ್ಯೂ ಪಾಯಿಂಟಲ್ಲಿ ನಿಲ್ಸ್ಕೊಂಡು ಫೋಟೋ ಎಲ್ಲ ತೊಗೊಂಡ್ರು ವಾಯ್ಸು ಹೆಂಗಿದೆ ನೋಡಿ. ಇಲ್ಲಿ ಅಲ್ಲಿಂದ ಬಂದು ಒಂದು ಸಣ್ಣ ಬ್ರೇಕ್ ಹಾಕಿದ್ವಿ, ಊಟ ಎಲ್ಲ ಮುಗಿಸ್ಕೊಂಡ್ವಿ ನೋಡಿ ಈ ಹೋಟೆಲಲ್ಲಿ. ಓಕೆ, ಸುಮಾರಾಗಿತ್ತು ಅಷ್ಟೇ ಹೋಟೆಲಲ್ಲಿ ಊಟ. ಸೊ 3:30 ಆಯಿತು. ಸೊ ಇಲ್ಲಿಂದ ಹೊರಡುವಂಥ ಸಮಯ ಈಗ. ಸೊ ಊಟ ಮುಗಿಸ್ಕೊಂಡು ಹೊರಟಿದ್ದೀವಿ. 3:30 3:40 ಆಗಿಬಿಡ್ತು. ಸೊ ಈಗ ಭದ್ರಾ ಫಾರೆಸ್ಟು. ಸೊ ಚಿಕ್ಕಮಂಗ್ಳೂರಿಗೆ ಹಿಂಗೆ ಹೋಗ್ಬೋದಾಯ್ತು, ಇಲ್ಲಿಂದ ಬರೀ 14 ಕಿಲೋಮೀಟ್ರು. ಬಟ್ ನಾವು ಭದ್ರಾ ಫಾರೆಸ್ಟ್ ಮೇಲೆ ಹೋಗೋಣ ಅಂತ ಈ ಕಡೆ ಬಂದಿದ್ದೀವಿ. ಓ ಬಾಯ್, ಮದುವೆ ಹೆಣ್ಣಿರಲ್ಲ, ಮದುವೆಗೆ ಯಾರೋ ರಿಲೇಟಿವ್ಸ್ ಇರ್ತಾರೆ. ಹೊಡೀರಿ ಮತ್ತೆ ಹೊಡಿಬೇಕು. ವೆದರ್ ನೋಡಿ ಹೆಂಗಿದೆ. ಇನ್ನು 4 ಗಂಟೆ ಇನ್ನೂ 4 ಗಂಟೆನೂ ಆಗಿಲ್ಲ. 3:56 ಇನ್ನೂ ಹೆಂಗಿದೆ ನೋಡಿ ವೆದರು. 6 ಗಂಟೆ 6:30 ಥರ ಇದೆ. ಮಳೆ ಬರುತ್ತೆ, ಗಾಳಿ ಸ್ಟಾರ್ಟ್ ಆಗಿದೆ. ಅಂದರೆ ಮಳೆ ಬಂತು, ಅದಕ್ಕೆ ಗೋಪುರ ತೆಗ್ದಿಕ್ಬಿಟ್ಟಿದ್ವಿ. ಸೊ ಈಗ ನಾವು ಭದ್ರಾ ಟೈಗರ್ ರಿಸರ್ವಲ್ಲಿ ಹೋಗ್ತಾ ಇದ್ದೀವಿ. ಸೊ ಬರೋರು ಏನು ಪ್ಲಾಸ್ಟಿಕ್ಕು ಸಿಗರೇಟು ಏನು ಕ್ಯಾರಿ ಮಾಡಬಾರ್ದು. ಏನು ಕ್ಯಾರಿ ಮಾಡಿದ್ರು ಅಲ್ಲ ಇಸ್ಕೊಬಿಡ್ತಾರೆ, ಚೆಕ್ ಮಾಡಿ. 5 ಗಂಟೆ ಒಳಗಡೆ ಎಂಟ್ರಿ ಆಗಬೇಕು ನೀವು. ಸೊ ನೋಡಿ ಹೆಂಗಿದೆ, ಫುಲ್ ಡೆನ್ಸ್ ಫಾರೆಸ್ಟು, ಒಳ್ಳೆ ವ್ಯೂಸು, ಒಳ್ಳೆ ವಾಟರ್ ಕ್ರಾಸಿಂಗು. ಸ್ವಲ್ಪ ಹುಷಾರಾಗಿ ಬನ್ನಿ ಅಷ್ಟೇ. ಕಾರು ಬೈಕ್ಸು ಎಲ್ಲನೂ ಅಲೋ ಮಾಡ್ತಾರೆ. ಮೋಸ್ಟ್ಲಿ 5 ಗಂಟೆಗೆ ಲಾಸ್ಟ್ ಅನಿಸುತ್ತೆ ಎಂಟ್ರಿ. 25 ರೂಪೀಸ್ ಒಂದು ಬೈಕಿಗೆ ತೊಗೊಂಡ್ರು. ಸೊ ಬನ್ನಿ ಹೋಗೋಣ. ಸಾಕಾಗಿದೆ, ಇನ್ನೂ ಜಾಸ್ತಿ ಏನಾಗಿಲ್ಲ ಬಾಯ್. ಹಾಂ ರೌಂಡ್ ಹೊಡಿಬೇಕು ನೀವು ಅಲ್ಲಿ ತರ್ರ ಅಂತ, ಆವಾಗ ಆಗುತ್ತೆ. ಅಯ್ಯೋ ಬಾಯ್ ಬೇಡ ಇರಿ, ಹೊಡಿರಿ ಇವಾಗ, ಹೊಡ್ಕೊಳ್ಳಿ ಇವಾಗ. ನೋಡಿ ಎಗರುತ್ತು ಸ್ವಲ್ಪ, ಇಲ್ಲಿ ನೋಡಿ. ಹಾಂ ನಾನು ಎಸ್ಕೇಪ್ ಜಸ್ಟ್ ಮಿಸ್ಸು. ಫೋಟೋ ಬಾಯ್ ನೋಡಿ. ಅಯ್ಯೋ ಅಯ್ಯೋ ಕ್ಯಾಮ್ರಾ ಹೋಯ್ತು. ಗಿರಿಬಾಯ್ ಯಾಕೆ ವಾಪಸ್ ಬರ್ತಾ ಇದಾರೆ? ನಾನು ಬರ್ರಾ
ಹತ್ರ ಟೈಗರ್ ರಿಸರ್ವ್ ಕ್ರಾಸ್ ಆಗಿ ಈಗ ಮುಂದೆ ಹೋಗ್ತಾ ಇದ್ದೀವಿ. ಫುಲ್ಲು ನೋಡಿ ಬೈಕೆಲ್ಲ ಹೆಂಗಾಗಿದೆ, ಫುಲ್ ವಾಟರ್ ಕ್ರಾಸಿಂಗ್ ನಮ್ಮದು ಇವತ್ತು. ಸೊ ಮಸ್ತಾಗಿತ್ತು, ಎಂಜಾಯ್ ಮಾಡಿದ್ವಿ. ಇವಾಗ ಹಮ್ಮಿಕೊಂಡು ಹೋಗಿ ಮನೆಗೆ ಹೋಗೋಣ. ಓಕೆ. ಸೊ ಲತಿಪುರ ಹತ್ರ ಒಂದು ಕಾಫಿಗೆ ಈ ರೆಸ್ಟೋರೆಂಟ್ ಹತ್ರ ಹಾಕಿದ್ದೀವಿ, ಫುಡ್ ಪಾಯಿಂಟ್ ರೆಸ್ಟೋರೆಂಟ್. ಟೀ ಆಯಿತು, ಚೆನ್ನಾಗಿತ್ತು ಟೀ. ಸೊ ಇಲ್ಲಿಂದ ಓಡುವಂಥ ಸಮಯ, ಬನ್ನಿ ಹೋಗೋಣ. ಸೊ ಎಲ್ಲ ಬಾಯ್ಸ್ ಎಲ್ಲ ರೆಡಿ, ಟೀ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ. ಟೈಮ್ ಬಂದು 6:37 ಆಯಿತು. ಗುರು ಇದು 6:37. ಹೋಗೋಣ. ಸೊ ಇಲ್ಲಿ ಹಾಸನ ಆದಮೇಲೆ ಫಸ್ಟು ಟೋಲ್ ಹತ್ರ ನಿಲ್ಲಿಸಿ ಮೀನು, ಎಗ್ ರೈಸು ಎಲ್ಲ ತಿಂದು ಡಿನ್ನರ್ ಮುಗಿಸ್ಕೊಂಡ್ವಿ. ಇವಾಗ ಇಲ್ಲಿಂದ ಓಡೋಣ. ಸೊ ಫುಲ್ಲು ಕತ್ಲೆನೇ, ಹೈವೇನ ಏನೋ ಅಂಥದ್ದೇನಿಲ್ಲ. ಸೊ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.